ನೋಡಿ 15 ದಿನಗಳ ಕಾಲ 3500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತ. ದಿನಕ್ಕೆ 3500 ಅಂತೆ 15 ದಿನಗಳ ಕಾಲ ನೀರು ಬಿಡಬೇಕು ಅಂತ. ಈ ಮಧ್ಯದಲ್ಲೇ ಕೇರಳದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಕಬಿನಿ ಡ್ಯಾಮ್ ನೀರಿನ ಮಟ್ಟ ಜಾಸ್ತಿ ಆಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಕಾವೇರಿ ಕೊಳ್ಳದ ಡ್ಯಾಂಗಳಲ್ಲಿ ನೀರಿನ ಮಟ್ಟ ಏರಿಕೆ ಆಗಿದೆ. ಕಬಿನಿ ಜಲಾಶಯ ಭರ್ತಿಯಾಗಿದ್ದು ಹೊರ ಹರಿವು ಕೂಡ ಹೆಚ್ಚಳ ಆಗಿದೆ. ಕಬಿನಿ ಜಲಾಶಯ ಭರ್ತಿಗೆ ಕೇವಲ 4 ಅಡಿ ಬಾಕಿ ಉಳ್ಕೊಂಡಿರೋದು. ಜಲಾಶಯದಿಂದ 500 ಕ್ಯೂಸೆಕ್ ನೀರನ್ನ ಹೊರಗೆ ಬಿಡಲಾಗ್ತಾ ಇದೆ. ಕಬಿನಿ ಜಲಾಶಯಕ್ಕೆ 11,747 ಕ್ಯೂಸೆಕ್ ನೀರು ಅಂದರೆ 1 TMC ನೀರು ಒಳ ಹರಿವಿರೋದು. ಇವತ್ತು ರಾತ್ರಿಯ ವೇಳೆಗೆ ಬಹುತೇಕ ಕಬಿನಿ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕಬಿನಿ ಡ್ಯಾಂನಿಂದ ನೀರು ಬಿಡುಗಡೆ ಆಗಬಹುದು. ಕಬಿನಿಯಿಂದ 8 ರಿಂದ 10 ಸಾವಿರ ಕ್ಯೂಸೆಕ್ ನೀರನ್ನ ಬಿಡುವ ಸಾಧ್ಯತೆ ಇದೆ. ಕೇರಳದಲ್ಲಿ ಆಗ್ತಾ ಇರುವಂತಹ ಭಾರಿ ಮಳೆಯಿಂದ ಅಲ್ಲಿಂದ ನೀರು ಹರಿಕೊಂಡು ಕಾವೇರಿ ಕೊಳ್ಳ ಸೇರ್ತಾ ಇದೆ. ಅಂದ್ರೆ ಕಬಿನಿ ಡ್ಯಾಮ್ ನೀರಿನ ಮಟ್ಟ ಹೆಚ್ಚಳ ಆಗಿದೆ. ಇದರ ಪರಿಣಾಮ ಕಬಿನಿ ಜಲಾಶಯ ಭರ್ತಿಯಾಗಿದೆ, ಹೊರ ಹರಿವು ಕೂಡ ಜಾಸ್ತಿ ಆಗಿದೆ. ಇನ್ನೊಂದು ಕಂಪ್ಲೀಟ್ ಭರ್ತಿ ಆಗಬೇಕು ಅಂತಂದ್ರೆ ಇನ್ನು 4 ಅಡಿ ಬಾಕಿ ಉಳ್ಕೊಂಡಿದೆ. ಮೋಸ್ಟ್ ಪ್ರಾಬ್ಲಿ ಇವತ್ತು ರಾತ್ರಿ ಒಳಗಡೆ ತುಂಬೋದು. ಹೀಗೆ ಕೇರಳದಲ್ಲೂ ಮಳೆ ಕಂಟಿನ್ಯೂ ಆಗ್ತಾ ಇದ್ರೆ ಇವತ್ತು ರಾತ್ರಿಯ ಒಳಗಡೆ ಆಬ್ವಿಯಸ್ಲಿ ಇನ್ನು 4 ಅಡಿಯೂ ಕೂಡ ಭರ್ತಿಯಾಗೋ ಸಾಧ್ಯತೆ ಇದೆ. 8 ರಿಂದ 10 ಸಾವಿರ ಕ್ಯೂಸೆಕ್ ನೀರನ್ನ ಬಿಡುವ ಸಾಧ್ಯತೆ ಇದೆ. ಸೊ 8 ರಿಂದ 10 ಸಾವಿರ ಅಂತಂದ್ರೆ ಇಟ್ಸ್ ನಿಯರ್ಲಿ 1 TMC ನೀರು. ಆ 1 TMC ನೀರನ್ನ ಹೊರ ಬಿಡಬಹುದು. ಅದು ಪ್ರಮಾಣದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ತಮಿಳುನಾಡಿಗೆ ನೀರು ಹರಿಸುವುದಕ್ಕೆ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇದೆಯಾ? ಭೀಕರ ಬರಗಾಲದ ಮಧ್ಯೆಯೂ ನೀರು ಬಿಡ್ತಾರ ಸಿಎಂ? ಸಂಜೆಯ ಒಳಗೆ 1 ಜಲಾಶಯ ತುಂಬುವ ಸ್ಥಿತಿಯಲ್ಲಿರೋದ್ರಿಂದಾಗಿ ಈ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆಯಾ? ನೋಡೋಣ. ಇವತ್ತು ಸಂಜೆ 1 ಡ್ಯಾಮ್ ತುಂಬುತ್ತೆ. ನೀರನ್ನ ನಾವೇನ್ ತಡೆಯೋದಕ್ಕಂತೂ ಆಗೋದಿಲ್ಲ. ನ್ಯಾಯಾಲಯದ ಆದೇಶವನ್ನ ನಾವು ಗೌರವಿಸಬೇಕಾಗುತ್ತೆ. ನಾಳೆಯ ಸಭೆಯ ಬಳಿಕ, ಸರ್ವಪಕ್ಷ ಸಭೆಯ ಬಳಿಕ ನೀರು ಬಿಡುವ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಸಿಎಂ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಮಳೆ ಬಿದ್ದರೆ, ಡ್ಯಾಮ್ ತುಂಬಿದ್ರೆ ಯಾವುದೇ ಸಮಸ್ಯೆ ಇಲ್ಲ. ನೀರು ಯಾರ ಸ್ವತ್ತು ಅಲ್ಲ. ಕಾವೇರಿ ನಮ್ಮದಾಗಿದ್ರು ಅದು ನಮಗೆ ಮಾತ್ರ ಸೀಮಿತ ಅಂತ ಎಲ್ಲೂ ಹೇಳಿಲ್ಲ. ಜನರಿಗೆ ಸೀಮಿತ. ಹೌದು, ಡ್ಯಾಮ್ ತುಂಬಿದ್ರೆ ಕೊಡೋದ್ರಲ್ಲಿ ಸಮಸ್ಯೆ ಇಲ್ಲ. ಆದರೆ ನಮ್ಮಲ್ಲಿ ನೀರೇ ಇರಲಿಲ್ಲ. ಆದರೂ KRS ಡ್ಯಾಮ್ ವಿಚಾರಕ್ಕೆ ಬರಬೇಕು. KRS ಡ್ಯಾಮ್ನಲ್ಲಿ ನೀರು ಬಹಳ ಕಡಿಮೆ ಇದೆ. ನಾನು ಹೇಳೋದಲ್ಲ, 18 TMC ನೀರು. ಓಕೆ, DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಏನಾದರೂ ನೋಡಿ. ನಾವೆಲ್ಲ ಈಗ ನಾನು ಬಿಡುವುದಿಲ್ಲ ಅಂತ ನಾನಾಗಲಿ, ಯತೀಂದ್ರಾಗಲಿ, ಸಂಘಟನೆಗಾರರಾಗಲಿ ನಾವೆಲ್ಲ ಹೇಳಿದ್ರೆ ನೀರನ್ನ ಹಿಡ್ಕೊಳಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಇನ್ನೊಂದು ಗಂಟೆನೋ 1.5 ಗಂಟೆನೋ ಡ್ಯಾಮು ತುಂಬ್ತಾ ಇದೆ ಅಂತೇಳಿ ನನಗೆ ವರದಿ ಬಂದಿದೆ. ಇಡಲಿಕ್ಕೆ ಸಾಧ್ಯನೇ? ಹೋರಾಟಗಾರರು ಹೋಗಲ್ಲಿ ಮಲಗ್ಲಿಕ್ಕೆ ಸಾಧ್ಯನೇ? ಹಂಗಂತ ನೀರು ಬಿಡುವುದಿಲ್ಲ ಅಂತೇಳಿ ದಯವಿಟ್ಟು ಹೋರಾಟಗಾರರು ಯಾರು ಹೋಗಬಾರ್ದು. ಅಲ್ಲಿ ನೀರನ್ನ ಹಿಡ್ಕೊಳ್ಳೋಕ್ಕೂ ಪ್ರಯತ್ನ ಪಡಬಾರ್ದು. ನೀರು ಇಟ್ಕೊಂಡ್ರೆ ನಾವೆಲ್ಲ ಕೊಚ್ಚೊಂಟೋಗ್ತೀವಿ. ನ್ಯಾಯಾಲಯಕ್ಕೂ ಗೌರವ ಕೊಡಬೇಕು, ರೈತರನ್ನು ಬದುಕಿಸಬೇಕು. ಈ ರಾಜ್ಯದ ರೈತರ ಹಿತ ಕಾಪಾಡಲು ನಮ್ಮ ಬದ್ಧತೆ ಇದೆ. ಈಗ ನಾನು ಬಿಡುವುದಿಲ್ಲ ಅಂತ ನಾನಾಗಲಿ, ಯತೀಂದ್ರಾಗಲಿ, ಸಂಘಟನೆಗಾರರಾಗಲಿ ನಾವೆಲ್ಲ ಹೇಳಿದ್ರೆ ನೀರನ್ನ ಹಿಡ್ಕೊಳಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಇನ್ನೊಂದು ಗಂಟೆನೋ 1.5 ಗಂಟೆನೋ ಡ್ಯಾಮು ತುಂಬ್ತಾ ಇದೆ ಅಂತೇಳಿ ನನಗೆ ವರದಿ ಬಂದಿದೆ. ಇಡಲಿಕ್ಕೆ ಸಾಧ್ಯನೇ? ಹೋರಾಟ ನೋಡಿ, ಈ ಕಡೆ ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಜೋರಾಗ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸದಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಅನ್ನದಾತರ ಪ್ರತಿಭಟನೆ ಈಗಲೂ ಕೂಡ ಅಲ್ಲಿ ಮುಂದುವರೆದಿದೆ. ನಡು ರಸ್ತೆಯಲ್ಲೇ ಚಹಾ ಮಾಡಿ ರೈತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ವಿವಿಧ ಸಂಘಟನೆಗಳಿಂದ ಮಂಡ್ಯದಲ್ಲಿ ಆಗ್ತಾ ಇರೋ ಪ್ರೊಟೆಸ್ಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡುವಂತ ಪ್ರಯತ್ನ ನೋಡಿ. ಇವತ್ತಿನ ಜಲಾಶಯಗಳ ನೀರಿನ ಮಟ್ಟ ಗಮನಿಸ್ತಾ ಇದ್ದೀರಿ. KRS ಡ್ಯಾಂನಲ್ಲಿ ಗರಿಷ್ಠ ಮಟ್ಟ 49, ಪ್ರಸ್ತುತ ಸಂಗ್ರಹ 18.73 TMC. ಈಗಿರುವ ಸಂದರ್ಭದಲ್ಲಿ 17.13 TMC ಇರಬೇಕಾದ್ರೆ ನಾವು ಕಾವೇರಿಗೆ ತಮಿಳುನಾಡಿಗೆ ಟೋಟಲ್ ಆಗಿ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರು ಅಂತಂದ್ರೆ 4.4 TMC ಆಯಿತು.
4.4 TMC ಆಯಿತು ಅಂತಂದರೆ ಇಲ್ಲಿ ನಮ್ಗೆ ಉಳ್ಕೊಳ್ಳೋದೆ 12 TMC ನೀರು, ಅದರಲ್ಲಿ 5 TMC ಡೆಡ್ ಸ್ಟೋರೇಜು, ಇನ್ನು ಉಳ್ಕೊಂಡಿರೋದು 7 TMC ನೀರಷ್ಟೇ. ಆ 7 TMCಯಲ್ಲಿ ಮುಂಬರೋ ದಿನಗಳಲ್ಲಿ ಮಳೆನೂ ಆಗಿಲ್ಲ, ಮತ್ತೆ ಇದೇ ರೀತಿಯಾಗಿ ಬರ ಪರಿಸ್ಥಿತಿ ಮುಂದುವರಿಯಿತು ಅಂತಂತಂದರೆ ಆ 7 TMC ನೀರು ನಮಗೆ ಏನಿಲ್ಲ ಅಂತಂದ್ರೂ ಒಂದು 20 ದಿನಗಳಿಗೆ ಸಾಕಾಗಬಹುದು. ಮೈಸೂರು ಭಾಗ, ಶ್ರೀರಂಗಪಟ್ಟಣ ಭಾಗ, ಮಂಡ್ಯ ಭಾಗ, ರಾಮನಗರ ಭಾಗ, ಬೆಂಗಳೂರು ಭಾಗದವರೆಲ್ಲರೂ ಕೂಡ ಕುಡಿಯೋದಕ್ಕೆ ಯೂಸ್ ಮಾಡದೆ ಕಾವೇರಿ ನೀರು. ಇಂಥ ಸಂದರ್ಭದಲ್ಲಿ 4.4 TMC ನೀರನ್ನ ತಮಿಳುನಾಡಿನ ರೈತರು 2ನೇ ಬೆಳೆ ಬೆಳೆಯೋದಕ್ಕೆ ಕೊಡ್ತಾ ಇದ್ದಾರೆ. ಇದಕ್ಕೆ ವಿರೋಧ ರೈತರದ್ದು. ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ತೀವ್ರಗೊಳ್ತಾ ಇದೆ. ಅಲ್ಲಿನ ಪ್ರತಿಭಟನೆ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಪ್ರತಿಭಟನಾ ಸ್ಥಳದಿಂದ ನಮ್ಮ ಮಂಡ್ಯ ಪ್ರತಿನಿಧಿ ಪ್ರವೀಣ್ ಪ್ರತಿಭಟನಾ ನಿರತರನ್ನ ಮಾತನಾಡಿಸಿದ್ದಾರೆ, ನೋಡಿ. ಮಂಡ್ಯದಲ್ಲಿ ಏನು ಕಾವೇರಿ ನೀರು ಹಂಚಿಕೆ ವಿವಾದ ಮತ್ತಷ್ಟು ತಾರೀಕಕ್ಕೆ ಹೋಗ್ತಾ ಇರುವಂಥದ್ದು. ಇದೀಗ ಮಂಡ್ಯ ಸಂಜಯ ವೃತ್ತದಲ್ಲಿ ಮುಸ್ಲಿಂ ಸಂಘಟನೆಯಿಂದ ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಏನು ಕಾವೇರಿ ನೀರನ್ನ ಹಂಚಿಕೆ ವಿಚಾರವಾಗಿ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದ ನಿಲುವನ್ನು ತಗೊಳ್ಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಹಳೆ ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ಕೂತು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನೀವು ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು, ನಮ್ಮಲ್ಲಿರುವಂಥ ಜಾನುವಾರುಗಳಿಗೆ ನೀರನ್ನು ಇಟ್ಕೋಬೇಕು, ಮತ್ತು ಮುಖ್ಯಮಂತ್ರಿಗಳ ಬಲಪಡಿಸುವಂಥ ಕೆಲಸವನ್ನು ಶಾಸಕರುಗಳು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ. ಇದೀಗ ಪ್ರತಿಭಟನೆ ಮಾಡ್ತಾ ಇರುವಂಥ ಮಾತಾಡಿಸೋ ಒಂದು ಪ್ರಯತ್ನ ಮಾಡ್ತೇನೆ. ಸರ್, ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ, ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಪ್ರತಿಭಟನೆ ಅಂತ? ಸರ್, ಈಗ ನಾಳೆ ಸಭೆ ಏನು ಸೇರಲಿದ್ದಾರೆ, ದಯವಿಟ್ಟು ನಿಮ್ಮ ಕೋಪಗಳನ್ನು ನಾಳೆ ಒಂದಿನ ನಿಮ್ಮ ಮನೆಯಲ್ಲಿ ಮಡಗ್ಬಿಟ್ಟು ನಮ್ಮ ರಾಜ್ಯದ ಜನಕ್ಕೆ, ನಮ್ಮ ರಾಜ್ಯದ ಜಾನುವಾರುಗಳಿಗೆ, ನಮ್ಮ ನೆಲೆಗೆ ನೀರಿಲ್ಲ ಅಂದರೆ ಬೆಳೆ ಹೆಂಗೆ ಬರ್ತದೆ ಸ್ವಾಮಿ? ನಾವು ಬೆಳೆಗೆ ಕೇಳ್ತಾ ಇಲ್ಲ ನೀರು, ಕುಡಿಯೋಕ್ಕೆ. ಈ ಮುಂದಿನ ದಿನ ಮಳೆ ಬಂದಿಲ್ಲ ಅಂದರೆ ನಮಗೆ ಕುಡಿಯೋಕ್ಕೆ ನೀರು, ಜಾನುವಾರುಗಳಿಗೆ ನೀರು ಕೇಳ್ತಾ ಇದ್ದೀವಿ, ನಾವು ಬೆಳೆ ಕೇಳ್ತಾ ತಮಿಳ್ನಾಡವ್ರು ಕೇಳ್ತಾ ಇರೋದು ಏನಕ್ಕೆ? ಬೆಳೆಗೆ. ಅವರು 4 ಡ್ಯಾಮ್ದು ಇವಾಗ ಗಂಟೆ ಅವ್ರು ಲೆಕ್ಕ ಕೇಳಿಲ್ಲ. CW ಆದೇಶ ಏನಿದೆ ಅದು ನಾವು ಪಾಲಿಸ್ತಾನೆ ಬಂದಿದ್ದೀವಿ. 100 ವರ್ಷಗಳಿಂದ ನಾವು ಪಾಲಿಸ್ತಾನೆ ಬಂದಿದ್ದೀವಿ. ಸ್ವಾತಂತ್ರ್ಯ ಬಂದು 79 ವರ್ಷ ಬರ್ತು, ಡ್ಯಾಮ್ ಕಟ್ಟಿ 94 ವರ್ಷ ಆಗಿದೆ. ಆದರೂ ನಮಗೆ ಅನ್ಯಾಯನ? 20 ವರ್ಷ ನಂತರ ಆದರೂ ನಮಗೆ ಈ ರಾಜ್ಯದ ರೈತರಿಗೆ ಅನ್ಯಾಯ. ನಮಗೆ ಕೇಳ್ತಾ ಇರೋದು ಕುಡಿಯೋಕ್ಕೆ ಮತ್ತು ಜಾನುವಾರುಗಳಿಗೆ, ನಾವು ಬೆಳೆಗೆ ಕೇಳ್ತಾ ಇಲ್ಲ. ಇವ್ರು ಏನಕ್ಕೆ ಮಾಡ್ದವ್ರು ಅಂದರೆ ಪ್ರತಿದಿನ ಆ ಸರ್ಕಾರ, ನಮಗೆ ಯಾವ ಸರ್ಕಾರ ಬಂದರೂ ನಮ್ಗೇನಿಲ್ಲ ಸ್ವಾಮಿ, ನಮಗೆ ಈ ರಾಜ್ಯದ ರೈತರು ಉಳಿಬೇಕು, ನಮ್ಮದು ಇದೇ ಸರ್ಕಾರ. ಜಾನುವಾರುಗಳು ಪ್ರತಿದಿನ ಸಾಯ್ತವ್ರೆ, ಪರಿಹಾರ ಕೊಡ್ತಾರೆ, ಜೀವ ಹೋಯ್ತದಲ್ಲ ಸ್ವಾಮಿ, ಪರಿಹಾರ ನೀವು ಕೊಡ್ತೀರಾ? ಜೀವ ಹೋಯ್ತದಲ್ಲ. ನಾವು ಸರ್ಕಾರದ ಪರ ನಾಳೆ ಇವ್ನು ಏನು ಸಭೆ ಕರೆದಿದ್ದಾರೆ, ನೀವು JDSನವರು, BJPನವರು, ಕಾಂಗ್ರೆಸ್ನವರು ಎಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದು ನಮ್ಮ ಮಂಡ್ಯ ರೈತರಿಂದ, ನಮ್ಮ ಮುಸ್ಲಿಂ ಸಮಾಜದಿಂದ ಕೇಳ್ಕೋದು ಏನಂದರೆ, ನಾಳೆ ಸಭೆ ನೀವು ದಯವಿಟ್ಟು ನಿಮ್ಮ ಪಕ್ಷಗಳು ಏನಿದೆ, ನಿಮ್ಮ ಕೋಪ ಏನಿದೆ, ಈ ಸಭೆ ಆದಮೇಲೆ ನೀವು ಮಾಡಿ. ಅದ್ರಗಿಂತ ಮುಂಚೆ ಈ ಸರ್ಕಾರಕ್ಕೆ ಯಾರ್ಯಾರು ಗೆದ್ದವ್ರೆ ಅವರು ಕಾಲ್ಗೆ ಬೀಳ್ತೀವಿ. ನಾವು ಮುಸ್ಲಿಂ ಸಮಾಜ ನಾವು ಕಾಲ್ಗೆ ಬೀಳ್ತೀವಿ. ನಿಮ್ಮ ದೇಶ ಇದರಲ್ಲಿ ತೋರಿಸ್ಬೇಡಿ. ನಾಳೆ ನೀವು ಕೂತ್ಕೊಳ್ಳೋ ನೀವು ಸಭೆಯಲ್ಲಿ ಒಂದಾಗಿ ಒಮ್ಮತವಾಗಿ ಬಂದು ಒಂದು ಪರ ಮಾಡಿ. ನಾವು ನೀರು ಕೇಳ್ತಾ ಇರೋದು ಕುಡಿಯೋಕ್ಕೆ, ಜಾನುವಾರುಗಳಿಗೆ. ಇವತ್ತು ತಮಿಳ್ನಾಡವರು 4 ಡ್ಯಾಮ್ದು ನಮಗೆ ಲೆಕ್ಕ ಕೊಟ್ಟಿಲ್ಲ, ಅವ್ರು ಕೇಳ್ತಾ ಇರೋದು ಬೆಳೆಗೆ. ನಾವು ಸನ್ಮಾನ್ಯ ಮೋದಿಜಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ಟೋಟಲು 544 MP ಗಳಿದ್ದಾರೆ. ತಮಿಳ್ನಾಡಿಂದ 38, ಮಂಡ್ಯದಿಂದ 28. ಈ 28 80 ಜನ ಆಯ್ತಾರೆ. ಈ 500 ಜನಕ್ಕೆ ಅವ್ರ ಕೈಲೇ ತೀರ್ಮಾನ ಮಾಡಿಸಿ. ನಾವು ಈ ಕಾನೂನಿಗೆ ನಾವು ಏನು ಆದೇಶ ಕೊಡ್ತದೆ ಅವ್ರ ಪರ ಇರ್ತೀವಿ. ನೀವುಗಳು ಕಾನೂನು ಚೇಂಜ್ ಮಾಡ್ತೀರಾ. ತುಂಬ ನೀವು ಈ BJP ಸರ್ಕಾರ ಬಂದ ಮೇಲೆ ಕಾನೂನುಗಳು ತಂದಿದ್ದೀರಾ. ಈ ರಾಜ್ಯಕ್ಕೋಸ್ಕರ 7 ಕೋಟಿ ಕನ್ನಡಿಗರಿಗೋಸ್ಕರ ನೀವು ಇದೊಂದು ತೀರ್ಮಾನವನ್ನು ದಯವಿಟ್ಟು ಚೇಂಜ್ ಮಾಡಿ. ಇದು ನಮ್ಮ ಪ್ರತಿಭಟನೆ. ರಕ್ತವನ್ನು ಕೊಡ್ತೇವೆ, ನೀರನ್ನು ಕೊಡಲ್ಲ ನಾವು. ಇದಿಷ್ಟು ಕೂಡ ರೈತರ ಏನು ಮುಸ್ಲಿಂ ಸಮುದಾಯದ ಮುಖಂಡರ ಮಾತಾಗಿರುವಂಥದ್ದು. ಏನು ನಾಳೆ ಮುಖ್ಯಮಂತ್ರಿಗಳು ಕರೆದಿರುವಂಥ ಸರ್ವಪಕ್ಷಗಳ ಸಭೆಯಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಇರಬೇಕು, ರಾಜ್ಯದ ಜನರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿನಂಜನ್ ಜೊತೆ ಪ್ರವೀಣ್ ಕುಮಾರ್ GT, ಮಂಡ್ಯ.